ಸರ್, ಕಳೆದ ಒಂದು ವರ್ಷ ಅವಧಿಯಲ್ಲಿ ತಮ್ಮ ವಾರ್ಡಿನ ಯಾವ ಕೆಲಸಗಳನ್ನ ಕಾಮಗಾರಿಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಾ, ಕೈ ತಗೊಂಡಿದ್ದೀರಾ? ಈಗ 2015 ನಾವು ಆಗಸ್ಟಲ್ಲಿ 25 ಚುನಾಯಿತರಾಗಿ BBMP ಸದಸ್ಯ ಆದಮೇಲೆ ಇಂಪಾರ್ಟೆಂಟು ಸ್ವಲ್ಪ ಬೇಡಿಕೆಗಳು, ನಾನು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗ ಸ್ವಲ್ಪ ಬೇಡಿಕೆಗಳನ್ನ ಇಟ್ಟಿದ್ದರು. ಮೊದಲನೇದಾಗಿ ಬಸವನಗರ ಬಸ್ ಸ್ಟಾಪಲ್ಲಿ ಬಸ್ ನಿಲ್ದಾಣ ಇಲ್ಲ ಅಂತ ಸುಮಾರು ವರ್ಷಗಳ ಒಂದು ಅನಿಸಿಕೆ, ಬೇಡಿಕೆ ಇತ್ತು. ಆ ಬೇಡಿಕೆ ಇದ್ದಾವಾಗ ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡು ಸುಮಾರು ಒಂದು 6 ತಿಂಗಳ ಅವಧಿಯಲ್ಲೇ ಅದನ್ನು ಒಂದು ಬಸ್ ನಿಲ್ದಾಣವನ್ನು ಮತ್ತು ಅಲ್ಲಿ ಸುಲಭ ಶೌಚಾಲಯ, ಸಾರ್ವಜನಿಕರಿಗೆ ಒಂದು ಸುಲಭ ಶೌಚಾಲಯನ ಮಾಡಿದ್ದೀನಿ. ಅದಾದಮೇಲೆ ಸುಮಾರು 4 ಕುಡಿಯುವ ನೀರಿನ ಘಟಕ, ಯಾಕಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ 4 ಘಟಕಗಳನ್ನು ಮಾಡಿರುವಂಥದ್ದು ನಮ್ಮ ವಾರ್ಡ್ನಲ್ಲಿ. ಅದು ಆದಮೇಲೆ ಸುಮಾರು ಈಗ ಪಾರ್ಕ್ಗಳ 3 ಪಾರ್ಕ್ಗಳನ್ನ ಈಗ ಡೆವಲಪ್ ಮಾಡ್ತಾಯಿದ್ವಿ. ಒಂದು ಟಾಟಾ ಶೇರ್ವುಡ್ ಎದುರುಗಡೆ ಒಂದು ಜಾಗ, ಸರ್ಕಾರಿ ಜಾಗ, ಯಾರೋ ಪ್ರೈವೇಟ್ ವ್ಯಕ್ತಿಗಳು ಅದನ್ನು ಆಕ್ರಮಿಸ್ಕೊಂಡಿದ್ರು. ಸುಮಾರು ಒಂದು 20-30 ವರ್ಷಗಳಿಂದ ಅದು ಹಾಗೇ ಇತ್ತು. ಅದನ್ನು ತಗೊಂಡು ಇವತ್ತು ಒಂದು ಮಕ್ಕಳ ಉದ್ಯಾನವನವನ್ನು ಮಾಡೋದಕ್ಕೆ ಸುಮಾರು ಒಂದು 15 ಕೋಟಿ ರೂಪಾಯಿ ಪ್ರಾಪರ್ಟಿ ಇವತ್ತು ಸರ್ಕಾರಕ್ಕೆ ಅದನ್ನು ಇಟ್ಕೊಂಡು ಅದನ್ನು ಒಂದು ಉದ್ಯಾನವನವನ್ನು ಡೆವಲಪ್ ಮಾಡ್ತಾಯಿದ್ವಿ. ಅದೇ ರೀತಿ ವಿಜ್ಞಾನಗರ ಬೃಂದಾವನ್ ಎಸ್ಟೇಟ್ ಅಲ್ಲಿ ಒಂದು ಪಾರ್ಕ್, ಚಿಲ್ಡ್ರನ್ಸ್ ಪಾರ್ಕು, ರಿಂಗ್ ರೋಡ್, ಮಾದೇವಪುರ ರಿಂಗ್ ರೋಡ್ ಹತ್ರ ಒಂದು, ಆಮೇಲೆ LB ಶಾಸನಗರದಲ್ಲಿ ಒಂದು ಪಾರ್ಕನ್ನು ಇವತ್ತು ಪ್ರಗತಿಯಲ್ಲಿದೆ. ಮತ್ತು ಬೆಮೆಲ್ ಚೌಲ್ಟ್ರಿ ಮತ್ತು ಬೆಮೆಲ್ ರೋಡ್ ಅಂತ ಒಂದಿತ್ತು, ಸುಮಾರು 10 ವರ್ಷಗಳಿಂದ ಅದು ಮಡ್ ರೋಡ್ ಆಗಿತ್ತು. ಅಲ್ಲಿ ಡಿಫೆನ್ಸ್ನವರು, ಬೆಮೆಲ್ನವರು TDR ಕೊಟ್ಟಿಲ್ಲ ಅಂತ ಸುಮಾರು ವರ್ಷದಿಂದ ಅಲ್ಲಿ ತಾರಾಕಕ್ಕೆ ಬಿಡ್ತಾಯಿರಲಿಲ್ಲ. ಅದು ನಮ್ಮ ಶಾಸಕರ ಸಹಕಾರದೊಂದಿಗೆ ಅದನ್ನು ಏನಾದರೂ ಮಾಡಿ ತಾರ ಹಾಕಲೇಬೇಕು ಅಂತ ಉದ್ದೇಶ ಇಟ್ಕೊಂಡು ಶಾಸಕ ಅನುದಾನದಲ್ಲಿ ಅವರು ಸಪೋರ್ಟಿಂದ, ಯಾಕಂದರೆ ಅಲ್ಲಿ ನಾವು ತಾರ ಹಾಕಕ್ಕೆ ಹೋದಾಗ ಆ ಡಿಫೆನ್ಸ್ನವ್ರು ಬಂದು ನಮ್ಗೆ ಅಡ್ಡಿಪಡಿಸ್ತಾಯಿದ್ರು. ನಾವು ಅದನ್ನು ಚಾಲೆಂಜಾಗಿ ತೊಗೊಂಡು ಸುಮಾರು ಅಲ್ಲಿರೋ ನಾಗರಿಕರು ಮತ್ತು ಅಲ್ಲಿರೋ ಸೇರಿಸಿ ಮಾಡಲೇಬೇಕು ಅಂತ ಪನ್ನಟ್ಟು ತೊಡೆದಾಗ ಸುಮಾರು ಅಲ್ಲಿ ಆಫೀಷಿಯಲ್ಸ್ ಎಲ್ಲ ಬಂದು ನೀವು ಮಾಡಬಾರ್ದು ಅಂತ ಅಡ್ಡ ಹಾಕಿದ್ರು. ಆದರೂ ಕೂಡ ಅದನ್ನು ನೈಟ್ ಆ್ಯಂಡ್ ಡೇ ಮಾಡಿ ಒಂದು ವಾರದಲ್ಲಿ ನಾವು ಆ ರೋಡನ್ನು, ಮಡ್ ರೋಡನ್ನು ಇವತ್ತು ಜನಗಳಿಗೋಸ್ಕರ ತಾರ್ ರೋಡ್ ಹಾಕಿ ಸ್ವಚ್ಛವಾದ ಒಂದು ರೋಡನ್ನು ಮಾಡಿದ್ವಿ. ಕಲ್ಯಾಣ ಮಂಟಪ ಅಲ್ಲಿ ಸ್ಕೂಲ್ ಒಂದಿದೆ, ಅಲ್ಲಿ ಹೋದಾಗ ಮಕ್ಕಳು ಕರ್ಕೊಂಡು ಹೋಗೋವಾಗ ತುಂಬ ಅಧ್ವಾನ್ಸ್ ಸ್ಥಿತಿಯಲ್ಲಿತ್ತು. ಅಲ್ಲಿ ಸುಮಾರು ಪೇರೆಂಟ್ಸ್ ಬಂದು, ಸರ್ ತುಂಬ ಕಷ್ಟ ಇದೆ, ಬೆಮ್ಮೆಲ್ನವರಂತೂ ರೋಡ್ ಹಾಕಲ್ಲ, ನೀವಾದರೂ ಹಾಕ್ಕೊಡಿ ಅಂತ ಕೇಳಿದಾಗ ಅದನ್ನು ಕೂಡ ನಾವು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ತಾರ್ ರೋಡ್ ಹಾಕಿ ಫುಟ್ಪಾತನ್ನು ನಿರ್ಮಿಸಿದ್ದೀವಿ. ಅದೇ ರೀತಿ ಈಗ ಕುಡಿಯೋ ನೀರು ಬರ್ತಾ ಇದ್ದಿಲ್ಲ ಅಂತಲ್ಲ, ಈಗ ಕಾವೇರಿನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅಲ್ಪ ಸ್ವಲ್ಪ ತೊಂದರೆಗಳಿದೆ. UGD ವ್ಯವಸ್ಥೆ ಆಗಿದೆ, ಒಳ್ಳೆ ರೋಡ್ಸನ್ನು ಮಾಡ್ತಾಯಿದ್ದೀವಿ. ಇನ್ನು ಮಾಡುವಂಥದ್ದು ಈಗ ವಿಭೂತಿ ಕೆರೆ ಡೆವಲಪ್ಮೆಂಟಿಗೆ ತೊಗೊತಾ ಇದ್ವಿ. ನಮ್ಮ ಶಾಸಕರದಕ್ಕೆ DPR ಮಾಡಿ ಸುಮಾರು ಒಂದು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲೇಕನ್ನು ಡೆವಲಪ್ ಮಾಡಿ ಅಲ್ಲಿ ವಾಕಿಂಗ್ ಟ್ರ್ಯಾಕು ಮತ್ತು ಲೈಟಿಂಗ್ಸು ಮತ್ತು ಟಾಯ್ಲೆಟ್ಸ್ ಮಾಡಿ ಒಂದು ಸ್ವಚ್ಛವಾದ ಒಂದು ಲೇಕನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ರೆ ಅದು DPR ರೆಡಿ ಆಗ್ತಿದೆ. ಆದಷ್ಟು ಬೇಗ ಅದನ್ನು ಕೂಡ ಒಂದು ಮಾದೇವಪುರ ರಿಂಗ್ ರಸ್ತೆ ಒಂದು ಪರ್ಯಾಯ ರಸ್ತೆಯಾಗಿ ಇವತ್ತು ನಾವು ನಮ್ಮ ಆಕಾಶ್ ನಗರ, CV ರಾಮನಗರ, ಕಗ್ದಾಸ್ಪುರದಿಂದ ಹೋಗೋ ಗಾಡಿಗಳು ತುಂಬ ಸಮಸ್ಯೆ ಆಗಿರೋದ್ರಿಂದ ಒಂದು ಕೆರೆ ಪಕ್ಕದಲ್ಲಿ ಜಾಗದಲ್ಲಿ ಒಂದು ನಾಗಾರ್ಜುನ ಅಪಾರ್ಟ್ಮೆಂಟ್ ಇದೆ. ಅಲ್ಲಿ ನಾವು ಇವತ್ತೊಂದು ರಸ್ತೆಯನ್ನು, ಯಾಕಂದ್ರೆ ಸಂಪರ್ಕ ರಿಂಗ್ ರೋಡ್ಗೆ ಅಟ್ಯಾಚ್ 2 ರಸ್ತೆಯನ್ನು ರಿಂಗ್ ರೋಡ್ಗೆ ಅಟ್ಯಾಚ್ ಮಾಡಿದ್ದೀವಿ. ಅದು ನಮ್ಮ ವಿರೋಧಿಗಳು ಅದನ್ನು ಅಡ್ಡಿಪಡಿಸಿದ್ರು, ಯಾಕಂದರೆ ನೀವು ಕೆರೆ ಪಕ್ಕದಲ್ಲಿ ಜಾಗ ಮಾಡಬಾರ್ದು ಅಂತ. ಅದು ಕಾಲ್ದಾರಿ ಇರೋದ್ರಿಂದ ನಾವು ಆ ಜಾಗನ ಮಾಜಿ ಶಾಸಕರು ಇದಕ್ಕೆ ಬಂದು ಅಡ್ಡಿ ಕೂಡ ಪಡಿಸಿದ್ರು. ಅದೇ ಯಾವುದೇ ರೀತಿ ನಾವು ಅದನ್ನು ಎದುರುಕೊಂಡ್ರೆ ಆ ರೋಡನ್ನು ಇವತ್ತು ಸಾರ್ವಜನಿಕರು ಬಿಟ್ಕೊಡ್ತೀವಿ. ಆ ರೋಡ್ ಮಾಡಿದ ಸುಮಾರು ಸಾರ್ವಜನಿಕದಿಂದ ತುಂಬ ಖುಷಿಯಾಗಿದ್ದಾರೆ. ಕಮ್ಮಿ ಆಗಿದೆ ಸಂಚಾರ ದಟ್ಟಣೆ, ಅದರಿಂದ ಕಮ್ಮಿ ಆಗಿದೆ. 4 ಶುದ್ಧ ನೀರಿನ ಘಟಕ ಇಡೀ ಕ್ಷೇತ್ರದಲ್ಲಿ ಇವತ್ತು 4 ಶುದ್ಧ ನೀರಿನ ಘಟಕ ಮಾಡಿರೋದು ನನ್ನ ವಾರ್ಡ್ನಲ್ಲಿ. ಎಸ್, 100% ಈಗ ಹಚ್ಚಿದ ಅನುದಾನ ಬಂದಿರೋದು ಇವತ್ತು ಬೆಂಗಳೂರಲ್ಲಿ ನಂಬರ್ 1
ಕೆ ಆರ್ ಪುರಂ ಕ್ಷೇತ್ರ ಆಗಿದೆ, ಇಲ್ಲಂತಲ್ಲ. ನಂಬರ್ 1 ಶಾಸಕರು ಅಂತ ಕೂಡ ಇವತ್ತು ಅವ್ರಿಗೆ ಒಂದು ಬಿರುದನ್ನು ಕೂಡ ಬಂದಿದೆ, ಇಲ್ಲಂತ.